ಓಂ ಶಾಂತಿ. ದಿನಾಂಕ ಆಗಿದೆ 14/9/2025. ಈಗ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ಮಾಸ್ಟರ್ ಮುಕ್ತಿದಾತರಾಗಿ ಎಲ್ಲರಿಗೂ ಮುಕ್ತಿ ಕೊಡಿಸಲು ನಿಮಿತ್ತರಾಗಿರಿ. ಬಾಬ್ದಾದರವರ ಹೃದಯದಿಂದ ಇದೇ ಗೀತೆ ಮೊಳಗುತ್ತದೆ. ನನ್ನ ಮಕ್ಕಳೇ, ಮುದ್ದಾದ ಮಕ್ಕಳೇ, ಬಾಬ್ದಾದರವರಿಗೂ ಕಿರೀಟಧಾರಿ ಮಕ್ಕಳೇ ಎಂದು. ಬಾಬ್ದಾದ ಸ್ನೇಹಿ ಮಕ್ಕಳನ್ನು ನೋಡುತ್ತಿದ್ದಾರೆ. ಒಂದು ಪ್ರಕಾರದವರು ಲವಲೀನ ಮಕ್ಕಳಾಗಿದ್ದಾರೆ ಮತ್ತು ಇನ್ನೊಂದು ಪ್ರಕಾರದವರು ಲವ್ಲಿ ಮಕ್ಕಳಾಗಿದ್ದಾರೆ. ಅನೇಕ ಮಕ್ಕಳ ಸ್ನೇಹದ ಮುತ್ತುಗಳ ಮಾಲೆಯನ್ನು ಬಾಬ್ದಾದರವರ ಕೊರಳಿನಲ್ಲಿ ಪೋಣಿಸಲ್ಪಡುತ್ತಿದೆ. ತಂದೆಯೂ ಸಹ ತನ್ನ ಸ್ನೇಹಿ ಬಾಹುಗಳ ಮಾಲೆಯನ್ನು ಮಕ್ಕಳಿಗೆ ತೊಡಿಸುತ್ತಿದ್ದಾರೆ. ಸ್ಮೃತಿ ದಿವಸವು ಎಷ್ಟೊಂದು ಸ್ಮೃತಿಗಳನ್ನು ತರಿಸುತ್ತದೆ ಮತ್ತು ಪ್ರತಿಯೊಂದು ಸ್ಮೃತಿಯು ಸೆಕೆಂಡಿನಲ್ಲಿ ಸಮರ್ಥರನ್ನಾಗಿ ಮಾಡಿಬಿಡುತ್ತದೆ. ನನ್ನ ಬಾಬಾ ಎಂದು ಹೇಳಿದ ಕಾರಣ, ಅರಿತುಕೊಂಡ ಕಾರಣ ಮತ್ತು ಅದನ್ನು ಒಪ್ಪಿಕೊಂಡ ಕಾರಣ ಇಡೀ ಪರಮಾತ್ಮ ಪ್ರಾಪ್ತಿಗಳೇ ತಮಗೆ ತಮ್ಮ ಪ್ರಾಪ್ತಿಗಳಾಗಿ ಬಿಟ್ಟಿತು. ಅನುಭವವಿದೆಯಲ್ಲವೇ? ತಂದೆಯು ಖಜಾನೆಯೇ ನನ್ನ ಖಜಾನೆಯಾಯಿತು ಅಂದಾಗ ನನ್ನದನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಅದು ತಾನಾಗಿಯೇ ನೆನಪಿರುತ್ತದೆ. ನನ್ನದನ್ನು ಮರೆಯುವುದು ಕಷ್ಟವಾಗುತ್ತದೆ. ಪರಮಾತ್ಮ ಪಾಲನೆಯು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ. ಉಳಿದ ಸಮಯದಲ್ಲಿ ಆತ್ಮರು ಹಾಗೂ ದೇವಾತ್ಮರ ಪಾಲನೆಯಂತೂ ಸಿಗುತ್ತದೆ. ಆದರೆ ಪರಮಾತ್ಮ ಪಾಲನೆಯು ಕೇವಲ ಇದೊಂದು ಜನ್ಮದಲ್ಲಿ ಸಿಗುತ್ತದೆ. ಬಾಬ್ದಾದ ಈ ವರ್ಷವನ್ನು ಭಿನ್ನ ವರ್ಷ, ಸರ್ವರಿಗೆ ಪ್ರಿಯ ವರ್ಷ, ಪರಿಶ್ರಮದಿಂದ ಮುಕ್ತ ವರ್ಷ, ಸಮಸ್ಯೆಯಿಂದ ವರ್ಷವನ್ನಾಚರಿಸಲು ಬಯಸುತ್ತಾರೆ. ಅನೇಕ ದುಃಖಿ ಅಶಾಂತ ಆತ್ಮರಿಗೆ ಮುಕ್ತಿದಾತ ತಂದೆಯ ಜೊತೆಗಾರರಾಗಿ ಮುಕ್ತಿ ಕೊಡಿಸಬೇಕಾಗಿದೆ. ಆದ್ದರಿಂದ ಮಾಸ್ಟರ್ ಮುಕ್ತಿದಾತರಾಗಿ. ಒಂದು ಭಾಷೆ ಯಾವುದು ಮುಕ್ತಿ ಕೊಡಿಸುವ ಬದಲು ಬಂಧನದಲ್ಲಿ ಬಂಧಿಸಿಬಿಡುತ್ತದೆ, ಸಮಸ್ಯೆಗೆ ಅಧೀನರನ್ನಾಗಿ ಮಾಡುತ್ತದೆ. ಅದು ಯಾವುದೆಂದರೆ ಅದು ಹೀಗಲ್ಲ ಹಾಗೆ, ಇದು ಹಾಗಲ್ಲ ಹೀಗೆ ಎಂಬುದಾಗಿದೆ. ಫೈಲ್ ದೊಡ್ಡದಾಗುತ್ತಾ ಹೋಗುತ್ತಿದೆ, ಆದರೆ ಫೈನಲ್ ಆಗಿಲ್ಲ. ದೃಢ ಪ್ರತಿಜ್ಞೆಗಾಗಿ ಒಂದು ಹೇಳಿಕೆ ಇದೆ: ಪ್ರಾಣ ಹೋದರೂ ಪ್ರತಿಜ್ಞೆ ಬಿಡಬಾರದು. ಬಾಗಬೇಕಾಗುವುದು, ಬದಲಾಗಬೇಕಾಗುವುದು, ಸಹನೆ ಮಾಡಬೇಕಾಗುವುದು, ಮಾತುಗಳನ್ನು ಕೇಳಲೇಬೇಕಾಗುವುದು. ಆದರೆ ನಾವು ಬದಲಾಗಲೇಬೇಕಾಗಿದೆ. ಈಗ ಕೇವಲ ವಾಚಾ ಸೇವೆಯಲ್ಲ, ಜೊತೆಗೆ ಮನಸ್ಸ, ವಾಚಾ ಹಾಗೂ ಸ್ನೇಹ ಸಹಯೋಗಿ ರೂಪಿ ಕರ್ಮ ಒಂದೇ ಸಮಯದಲ್ಲಿ 3 ಸೇವೆಗಳು ಒಟ್ಟಿಗೆ ನಡೆಯಲಿ, ಬೇರೆ ಬೇರೆ ಅಲ್ಲ. ಒಂದೇ ಸಮಯದಲ್ಲಿ ಮನಸ್ಸ, ವಾಚಾ, ಕರ್ಮಣದಲ್ಲಿ ಸ್ನೇಹಿ ಸಹಯೋಗಿಗಳಾಗಿರಿ. ಸಹಯೋಗ ಮತ್ತು ಸ್ನೇಹವನ್ನು ಕೊಡುವುದೇ ಕರ್ಮಣ ಸೇವೆಯಲ್ಲಿ ನಂಬರ್ ತೆಗೆದುಕೊಳ್ಳುವುದಾಗಿದೆ. ತಾವೆಲ್ಲರೂ ಜನ್ಮ ಪಡೆಯುತ್ತಿದ್ದಂತೆಯೇ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ: ಜೊತೆ ಇರುತ್ತೇವೆ, ಜೊತೆಗಾರರಾಗುತ್ತೇವೆ ಮತ್ತು ಜೊತೆ ನಡೆಯುತ್ತೇವೆ ಹಾಗೂ ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬರುತ್ತೇವೆ. ಸದಾ ನೆನಪಿಟ್ಟುಕೊಳ್ಳಿ, ನಾವೇ ನಿಮಿತ್ತರಾಗಿದ್ದೇವೆ. ನಾವೇ ಕೋಟಿಯಲ್ಲಿ ಕೆಲವರಲ್ಲಿಯೂ ಕೆಲವರಾಗಿದ್ದೇವೆ. ಕೋಟಿಯಲ್ಲಿ ಕೆಲವರಂತೂ ಬರುತ್ತಾರೆ, ಆದರೆ ತಾವು ಆ ಕೆಲವರಲ್ಲಿಯೂ ಕೆಲವರಾಗಿದ್ದೀರಿ. ಜೊತೆ ಹೋಗುವುದು ಇಷ್ಟವಿದೆಯಲ್ಲವೇ? ಅಂದ ಮೇಲೆ ಸಮಾನರಾಗಲೇಬೇಕಾಗುವುದು. ಒಂದು ವೇಳೆ ಜೊತೆಯಲ್ಲಿ ಹೋಗಬೇಕೆಂದರೆ ಸಮಾನರಾಗಲೇಬೇಕಾಗುತ್ತದೆ ಅಲ್ಲವೇ? ಯಾರಿಗೆ ಮುರಳಿಯೊಂದಿಗೆ ಪ್ರೀತಿ ಇದೆಯೋ ಅವರು ಪ್ರೀತಿಯನ್ನು ನಿಭಾಯಿಸುವವರಾಗಿದ್ದಾರೆ. ಯಾರಿಗೆ ಪ್ರೀತಿ ಇಲ್ಲವೋ ಅವರು ನಿಭಾಯಿಸುವವರಲ್ಲ. ಲೈನ್ ಕ್ಲಿಯರ್ ಆಧಾರದ ಮೇಲೆ ನಂಬರ್ 1ನಲ್ಲಿ ಪಾಸ್ ಆಗುವಂತಹ ಎವರ್ ರೆಡಿ ಭವ. ತಮ್ಮ ಬುದ್ಧಿಯ ಲೈನ್ ಈ ರೀತಿ ಕ್ಲಿಯರ್ ಆಗಿರಲಿ. ಯಾವಾಗ ತಂದೆಯಿಂದ ಸೂಚನೆ ಸಿಕ್ಕಿದೊಡನೆ ಎವರ್ ರೆಡಿ. ಆ ಸಮಯದಲ್ಲಿ ಏನೂ ಯೋಚನೆ ಮಾಡುವ ಅವಶ್ಯಕತೆ ಇರಬಾರದು. ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳಲು ಆತ್ಮಕ್ಕೆ ಈಶ್ವರೀಯ ಸ್ಮೃತಿ ಮತ್ತು ಶಕ್ತಿಯ ಭೋಜನವನ್ನು ಕೊಡಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.